ಮಹರ್ಷಿ ಪಾಣಿನಿಯ ಅಷ್ಟಾಧ್ಯಾಯಿ, ಮಹರ್ಷಿ ಪತಂಜಲಿಯ ಮಹಾಭಾಷ್ಯ ಹಾಗೂ ಸಿದ್ಧಾಂತ ಕೌಮುದಿಗಳು ನಮಗೆ ಎಲ್ಲಿ ಸಿಗುತ್ತೆ? ವೇದಗಳಲ್ಲಿ ಆಹಾರದ ಬಗ್ಗೆ ಏನು ಹೇಳಿದೆ? ಎಲ್ಲ ಕಂಪನಿಗಳು ತಮ್ಮ ಪ್ರಾಫಿಟ್ಗೋಸ್ಕರ ನಮ್ಮನ್ನೆಲ್ಲ ಫೂಲ್ ಮಾಡ್ತಾ ಇದ್ದಾರೆ, ಫೇಕ್ ಪ್ರಮೋಷನ್ ಮಾಡಿ ಸುಳ್ಳು ಹೇಳಿ ಅಂತ ಹೇಳ್ತಾರೆ, ಹಾಗೂ ಕ್ಷಣದಲ್ಲಿ ಪ್ರಾಫಿಟ್ ಗಳಿಸಬೇಕು ಅಂತ ಇಷ್ಟಪಡ್ತಾರೆ. ವಿಧಿ, ಸ್ವೇಚ್ಛೆ, ಹರಕೆಯ ಬಗ್ಗೆ ಏನಾದರೂ ಹೇಳಿ, ಅದರ ಬಗ್ಗೆ ವೇದದಲ್ಲಿ ಏನು ಹೇಳಿದೆ? ಸಂಧ್ಯಾ ವಂದನೆಯನ್ನು ಸ್ಟೆಪ್ ಬೈ ಸ್ಟೆಪ್ ಸಂಪೂರ್ಣ ವಿಧಿ ಹೇಗೆ ಅನ್ನೋದನ್ನು ಮಾಡಿ ತೋರಿಸಿ. ಹೋಮದ ವಿಧಿಯನ್ನು ತೋರಿಸಿ. ಪ್ರತಿ ವಿಡಿಯೋ ನೋಡಿದಾಗಲೂ ಒಂದಷ್ಟು ಪ್ರಶ್ನೆಗಳು ಬರುತ್ತೆ, ತುಂಬ ಪ್ರಶ್ನೆಗಳನ್ನು ಕೇಳೋದಿದೆ. ಲವ್ ಮತ್ತು ಅಟ್ರಾಕ್ಷನ್ ಬಗ್ಗೆ ಈಗಿನ ಪೀಳಿಗೆಗೆ ತುಂಬ ಸಹಾಯ ಆಗುತ್ತೆ, ತಿಳಿಸಿಕೊಡಿ. ನಮ್ಮ ಮನೆಯಲ್ಲಿರೋ ಮಗುವಿಗೆ ಗುರುಕುಲ ಶಿಕ್ಷಣವನ್ನು ಮನೆಯಲ್ಲೇ ಕೊಡೋದು, ಮನೆಯಲ್ಲೇ ಇವೆಲ್ಲವನ್ನು ಅಭ್ಯಾಸ ಮಾಡಿಸೋದು ತುಂಬ ಕಷ್ಟ ಇದೆ. ಆ ಮಕ್ಕಳನ್ನು ಹೇಗೆ ನಿಭಾಯಿಸಬೇಕು? ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ನಿಮ್ಮೆಲ್ಲರಿಗೂ ನಾನು ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಪ್ರಶ್ನೆ ಕೇಳಿರೋ ಎಲ್ಲರೂ, ಇನ್ನು ಮುಂದೆ ಯಾರ್ಯಾರಿಗೆ ಪ್ರಶ್ನೆ ಬರುತ್ತೋ ಎಲ್ಲರೂ, ಹಾಗೂ ಈಗ ಯಾರ್ಯಾರು ಪ್ರಶ್ನೆ ಕೇಳಿದಿರೋ ಪ್ರತಿಯೊಬ್ಬರಿಗೂ ತಿಳಿಸೋದೇನು ಅಂತಂದರೆ, ನಾನು ಇವತ್ತು ಈ ಪ್ರಶ್ನೆಗೆ ಉತ್ತರ ಕೊಟ್ಟುಬಿಟ್ಟೆ, ನಿಮ್ಮದು ಯಾವುದೋ ಪ್ರಶ್ನೆ ಇದರಲ್ಲಿ ನಾನು ತಗೊಂಡು ಅದಕ್ಕೆ ಉತ್ತರ ಕೊಟ್ಟುಬಿಟ್ಟೆ ಅಂದರೆ ಅಲ್ಲಿಗೆ ಮುಗಿದೋಯ್ತು ಅಂತ ಇಲ್ಲ. ಯಾಕೆ ಅಂದರೆ ಈ ವೇದ ಜ್ಞಾನ ಅನ್ನೋದು ಎಷ್ಟು ಅದ್ಭುತವಾಗಿದೆ ಅಂದರೆ ಪ್ರತಿಯೊಂದು ಅಕ್ಷರದಲ್ಲೂ ಇದರಲ್ಲಿ ಜ್ಞಾನ ಇದೆ. ಹಾಗಾಗಿ ನಮಗೆ ಸಂಬಂಧ ಪಡದೇ ಇರೋ ಪ್ರಶ್ನೆ ಇರಬಹುದು, ಅಥವಾ ನಮ್ಮ ಪ್ರಶ್ನೆ ಇನ್ಯಾವುದೋ ಹಿಂದಿನ ಸಂಚಿಕೆಯಲ್ಲಿ ಮುಗಿದು ಹೋಗಿರಬಹುದು, ಅಥವಾ ಈ ಸಾರಿ ನನ್ನ ಪ್ರಶ್ನೆ ಇಲ್ಲ ಯಾವುದು, ಇನ್ನು ಮುಂದೆ ಯಾವುದೋ ಬರಬಹುದು. ನಿಮಗೆ ಬರೋ ಪ್ರಶ್ನೆಗಳಿಗೆ ಪ್ರತಿಯೊಂದರಲ್ಲೂ ಕೂಡ ಬೇರೆಯವರು ಕೇಳಿರೋ ಪ್ರಶ್ನೆಗಳಿಗೂ ಉತ್ತರ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಪ್ರತಿಯೊಂದರಲ್ಲೂ ಅಡಗಿರುತ್ತೆ. ಹಾಗಾಗಿ ನಾವು ಅದನ್ನು ನಮ್ಮ ಜೊತೆ ಕೋರಿಲೇಟ್ ಮಾಡಿಕೊಂಡು ನೋಡಬೇಕು. ನಮ್ಮ ಸಮಸ್ಯೆಗಳಿಗೆ, ನಮ್ಮ ಅಜ್ಞಾನಕ್ಕೆ, ಅಥವಾ ನಮ್ಮಲ್ಲಿ ಏನೋ ಒಂದು ತೊಂದರೆ ಇದೆ, ನಮ್ಮಲ್ಲಿ ಏನೋ ಒಂದು ಪ್ರಶ್ನೆ ಇದೆ ಅಂದರೆ ಅದಕ್ಕೆ ನಾವು ಹೊಂದಿಸ್ಕೊಂಡು ನೋಡಬೇಕು. ಹಾಗಾಗಿ ಪ್ರತಿಯೊಂದು ಅಕ್ಷರದಲ್ಲೂ ಅದ್ಭುತವಾದ ಜ್ಞಾನ ಇರೋದ್ರಿಂದ ಎಲ್ಲ ಎಪಿಸೋಡ್ಗಳನ್ನು ಎಲ್ಲರೂ ನೋಡಬೇಕು. ಗಮನ ಇಟ್ಟು ಸೂಕ್ಷ್ಮವಾಗಿ ಗಮನಿಸಿದ್ರೆ ಬೇರೆಯವರ ಪ್ರಶ್ನೆಯಲ್ಲೂ ಕೂಡ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗೋ ಚಾನ್ಸಸ್ ಇರುತ್ತೆ. ಇದೊಂದು ಸಲಹೆ ಹಾಗೂ ವಿನಂತಿ ನಿಮ್ಮಲ್ಲಿ ನಾನು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಾವಿವತ್ತು ಇಷ್ಟು ಚೆನ್ನಾಗಿ ಇದನ್ನು ತಿಳ್ಕೊಂಡು ಇನ್ನು ಮುಂದೆ ನಮ್ಮ ಜೀವನನ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಳೋರಿದ್ದೀವೋ, ಹಾಗೆ ಇದನ್ನು ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿದ್ದು ಜೈಮಿನಿ ಮಹರ್ಷಿಗೆ ಮುಗಿದು ಹೋಗಿರುವಂಥದ್ದನ್ನು ಮತ್ತೆ ಪುನರುತ್ಥಾನ ಮಾಡಿರುವಂಥ ದೊಡ್ಡ ಶ್ರೇಯಸ್ಸು ಅವರಿಗೆ ಹೋಗುತ್ತೆ. ನಾವಿವತ್ತು ಎಷ್ಟೊಂದು ಗುರುಗಳ, ಆಚಾರ್ಯರ ಹೆಸರುಗಳನ್ನು ಕೇಳ್ತೀವಿ, ಅವರ ಬಗ್ಗೆ ಸ್ವಲ್ಪ ಮೇನಾಗಿ ತಿಳ್ಕೊಳ್ತೀವಿ, ಆಮೇಲೆ ಮರ್ತು ಬಿಡ್ತೀವಿ. ಅಯ್ಯೋ, ಅವ್ರ ವಿಷಯದಲ್ಲಿ ಏನು, ಈಗ ನಮಗೇನೋ ನಮ್ಮದೇನೋ ಒಂದು ಪ್ರಶ್ನೆ ಇದೆ, ಅದು ಕಂಪ್ಲೀಟ್ ಆಗಬೇಕು, ಫಸ್ಟ್ ಅದು ಸರಿ ಹೋಗ್ಬಿಡ್ಬೇಕು, ನಮ್ಮ ಸಮಸ್ಯೆ ಪರಿಹಾರ ಆಗಿಬಿಡ್ಬೇಕು, ಇದರಲ್ಲೇ ನಾವು ಮುಳುಗಿರ್ತೀವಿ. ನಮಗೆ ಜ್ಞಾನ ಈಗ ಸಿಗ್ತಾ ಇರೋದಕ್ಕೆ ಕಾರಣ ಯಾರು? ತುಂಬ ಹಿಂದೆ ಹೋದರೆ ಇಷ್ಟು ಸಿಗ್ತಾ ಇರೋದು, ಈ ಮಟ್ಟಿಗೆ ತಗೊಂಡು ಬಂದಿರೋದು, ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ಹೇಳೋಕ್ಕೆ ಸಾಧ್ಯ ಆಗಿರೋದು ಆ ಮಹಾನ್ ವ್ಯಕ್ತಿಯಿಂದ. ಅಷ್ಟೊಂದು ಸ್ಟ್ರಗಲ್ ಮಾಡಿರೋ ಆ ವ್ಯಕ್ತಿಯ ಆ ನೋವನ್ನು ಸ್ವಲ್ಪ ಹೊತ್ತಾದರೂ ಫೀಲ್ ಮಾಡೋ ಪ್ರಯತ್ನ ನೀವು ಮಾಡಿದ್ರಲ್ಲ, ಅದು ಆ ಒಂದು ಸ್ಪಂದನೆ ಇದೆಯಲ್ಲ. ನರಸಿಂಹಮೂರ್ತಿಯವರೇ, ಧನ್ಯವಾದಗಳು. ನರಸಿಂಹಮೂರ್ತಿಯವರೇ, ವೇದಗಳಲ್ಲಿ ಆಹಾರದ ಬಗ್ಗೆ ಏನು ಹೇಳುತ್ತೆ ಅಂತ ಕೇಳಿದ್ದಾರೆ. ಅಂದರೆ ಸಸ್ಯಾಹಾರ, ಮಾಂಸಾಹಾರದ ಬಗ್ಗೆ ಎಷ್ಟೋ ಸಾರಿ ನಾವು ಚರ್ಚೆ ಮಾಡಿದ್ದೀವಿ ವಿಡಿಯೋಗಳಲ್ಲಿ. ಸಸ್ಯಾಹಾರ, ಮಾಂಸಾಹಾರ ಅಲ್ಲದೇನೆ ಯಾವ ಥರ ಆಹಾರ ಅಂದರೆ ಯಾರು ಮಾಡೋ ಆಹಾರನ ತಿನ್ನಬೇಕು. ಏಕೆಂದರೆ ಆಹಾರನ ತಯಾರಿಸೋರು ಯಾರಿರ್ತಾರೋ ಅವರ ಮನಸ್ಥಿತಿ, ಅವರ ಭಾವನೆಗಳು, ಅವರ ಯೋಚನೆಗಳು ಏನಿರುತ್ತೋ ಅದು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ, ನಿಜಾನಾ ಅಂತ ಕೇಳಿದ್ದಾರೆ. ಹಾಗೆ ವಿಧವೆಯರ ಕೈಯಿಂದ ಆಹಾರ ತಿನ್ನಬೇಕಾದ್ರೆ ಯೋಚನೆ ಮಾಡಬೇಕು, ಯಾಕೆಂದರೆ ಇದೇ ಕಾರಣಕ್ಕಾಗಿ ಅಂತ ಹೇಳಿದ್ದಾರೆ. ಸಸ್ಯಾಹಾರ ಸೇವನೆ ಮಾಡೋದ್ರಿಂದ ಪ್ರಥಮ ದರ್ಜೆಯ ರಕ್ತ ಉತ್ಪತ್ತಿಯಾಗುತ್ತೆ. ಹಾಗೆ ಮಾಂಸಾಹಾರ ಸೇವನೆ ಮಾಡೋದ್ರಿಂದ ಎರಡನೇ ದರ್ಜೆಯ ರಕ್ತ ಉತ್ಪತ್ತಿಯಾಗುತ್ತೆ ಅಂತ ಯಾರೋ ಒಬ್ಬರು ಗುರುಗಳು ಹೇಳಿದ್ರು ಅಂತ ನೀವು ಹೇಳಿದ್ದೀರ. ಅದು ನಿಜಾನೇ. ಅಂದರೆ ಅದರಿಂದಾಗಿ, ಆ ರಕ್ತದ ಕ್ವಾಲಿಟಿಯಿಂದಾಗಿ, ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಏನಾಗುತ್ತೆ, ಅದರಿಂದಾಗಿ ನಮಗೆ ಇಷ್ಟೆಲ್ಲ ಅನಾರೋಗ್ಯ ಸಮಸ್ಯೆಗಳು, ಹೀಗೆಲ್ಲ ಸಮಸ್ಯೆಗಳು, ನಮ್ಮ ಮನಸ್ಸಿನ ಮೇಲೆ ಬೀರುವಂಥ ಸಮಸ್ಯೆಗಳು ಇವೆಲ್ಲ ಬರುತ್ತೆ ಅಂತ ಹೇಳಿದ್ದೀರ. ಈ ಆಹಾರದಿಂದಾಗಿ ಕರ್ಮಫಲಗಳೇನಾದರೂ ಬರುತ್ತಾ ಅಂತ ಕೂಡ ಕೇಳಿದ್ದೀರ. ಖಂಡಿತ ನರಸಿಂಹಮೂರ್ತಿಯವರೇ, ಆಹಾರದಿಂದಾಗಿಯೇ ನಮಗೆ ಅನಾರೋಗ್ಯನೂ ಬರುತ್ತೆ, ಹಾಗೆ ಕರ್ಮಗಳು ಕೂಡ ಬರುತ್ತೆ. ಯಾಕೆ ಅಂದರೆ ಇದು ಆತ್ಮದ ಉನ್ನತಿಗೆ ಇರುವಂಥ, ನಾವು ಮನುಷ್ಯ ಜನ್ಮ ತಗೊಳ್ಳೋದು ಆತ್ಮನ ಉನ್ನತಿಗಾಗಿ, ಹಾಗೆ ನಾವು ಸುಧಾರಣೆ ಮಾಡ್ಕೊಳ್ಳೋದಕ್ಕಾಗಿ.
ತಿದ್ದುಪಡಿ ಮಾಡ್ಕೊಳ್ಳೋದಕ್ಕಾಗಿ. ಇದ್ರ ಬಗ್ಗೆ ಇನ್ನೂ ಒಂದು ಡೀಟೇಲ್ ಎಪಿಸೋಡ್ ನಾನು ಮಾಡೋಳಿದ್ದೀನಿ. ತುಂಬಾ ಅದ್ಭುತವಾದ ಅರ್ಥ ಇದೆ, ಅದರಲ್ಲಿ ನಿಮಗಿನ್ನೂ ಪೂರ್ತಿಯಾಗಿ ಉತ್ತರ ಸಿಗುತ್ತೆ. ಇದು ಖಂಡಿತ ನಮ್ಮ ಕರ್ಮಫಲಗಳ ಮೇಲೆ ಪರಿಣಾಮ ಬೀರುತ್ತೆ. ಇದೇನು ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಬ್ಲಡ್ ಆಗುತ್ತೆ ನಮ್ಮ ಸಸ್ಯಾಹಾರದಿಂದ ಹಾಗೂ ಮಾಂಸಾಹಾರದಿಂದ ಅಂತೇನು ಹೇಳಿದಿರೋ, ಇದನ್ನು ನಾವು ಒಂದು ಸತಿ ಮೆಡಿಕಲಿ ಯೋಚನೆ ಮಾಡಿ ಮೆಡಿಕಲ್ ರಿಸರ್ಚ್ ಮಾಡಿ ತಿಳ್ಕೊಬೇಕಾದ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅದು ನನ್ನ ಗಮನಕ್ಕೆ ಬಂದರೆ ನಾನು ಅದನ್ನು ತಿಳಿಸ್ತೀನಿ. ಹೀಗೆ ಅಂತ ವೇದಗಳಲ್ಲಿ ಹೇಳಿಲ್ಲ, ಆದರೆ ಕರ್ಮಫಲದ ಮೇಲೆ ಮಾಂಸಾಹಾರ ನಮಗೆ ತುಂಬಾ ಪರಿಣಾಮ ಬೀರುತ್ತೆ. ಯಾಕೆ ಅಂದರೆ ಇದು ಆತ್ಮನಲ್ಲಿ ಹಿಂಸೆಯನ್ನು ಹುಟ್ಟಾಕತ್ತೆ. ಆ ಹಿಂಸೆಯ ಸಂಸ್ಕಾರ ಆತ್ಮದಲ್ಲಿ ಹಾಗೆ ಉಳ್ಕೊಳ್ಳೋದ್ರಿಂದ ಅದು ನಮಗೆ ತುಂಬಾ ಕರ್ಮಕ್ಕೆ ಪರಿಣಾಮ ಬೀರುತ್ತೆ. ಹಾಗೆ ವಿಧವೆಯರ ಕೈಯಿಂದ ಸೇವಿಸಬಾರ್ದು ಅಥವಾ ಅಡುಗೆ ಮಾಡೋರು ಯಾವ ಭಾವನೆಯಿಂದ ಮಾಡ್ತಾರೋ ಅದು ನಮಗೆ ಪರಿಣಾಮ ಬೀರುತ್ತಾ ಅಂತ ಕೇಳಿದ್ದೀರಾ. ವಿಧವೆ ಅಂತಾನೆ ಇಲ್ಲ ಇಲ್ಲಿ. ಯಾರೇ ಅಡುಗೆ ಮಾಡುವವರು ಕೋಪದಲ್ಲಿ, ನಿರುತ್ಸಾಹದಲ್ಲಿ, ಯಾವುದೋ ಬೇಸರದಲ್ಲಿ ಅಥವಾ ಯಾವುದೋ ಯೋಚನೆನ ಮನಸ್ಸಲ್ಲಿಟ್ಕೊಂಡು ಚಿಂತೆ ಇಟ್ಕೊಂಡು ಮಾಡೋದ್ರಿಂದಾನು ಈ ಎಲ್ಲ ಪ್ರಾಬ್ಲಮ್ಸು ಬರುತ್ತೆ, ಈ ಎಲ್ಲ ಸಮಸ್ಯೆಗಳು ಬರುತ್ತೆ. ಅದಕ್ಕೆ ವಿಧವೆನೇ ಆಗಬೇಕು ಅಂತಿಲ್ಲ. ವಿಧವೆಯರು ಯಾಕೆ ಅಂತ ಪರ್ಟಿಕ್ಯುಲರಾಗಿ ಹೇಳ್ತಾರೆ ಅಂತಂದರೆ, ಅವರು ಚಿಕ್ಕ ವಯಸ್ಸಲ್ಲೇ ಏನಾದರೂ ಗಂಡನ್ನು ಕಳ್ಕೊಂಡ್ರೆ ಅವರಲ್ಲಿ ಸಹಜವಾದ ಆ ಭಾವನೆಗಳು ಬಹಳಷ್ಟು ಇರುತ್ತೆ. ಅವರಿಗೆ ಟೆನ್ಷನ್ ಇರುತ್ತೆ, ನೋವಿರುತ್ತೆ, ಅಸಹಾಯಕತನ ಇರುತ್ತೆ, ಏನೆಲ್ಲ ಭಾವನೆಗಳಿರಬಹುದು. ಇದು ವಿಧವರಿಗೆ ಇರಬೇಕು ಅಂತೇನಿಲ್ಲ, ಸಾಮಾನ್ಯ ವ್ಯಕ್ತಿಗೂ ಯಾರಿಗಾದ್ರೂ ಅಡುಗೆ ಮಾಡೋರಿಗೆ ಇದೆಲ್ಲ ಇರಬಾರ್ದು ಅಂತೇನಿಲ್ಲ. ಅವರವರ ಜೀವನಕ್ಕೆ ತಕ್ಕ ಹಾಗೆ, ಅವರ ಜೀವನ ಯಾವ ರೀತಿ ನಡೀತಾ ಇದೆ ಅದಕ್ಕೆ ತಕ್ಕ ಹಾಗೆ ಈ ಎಲ್ಲ ಗುಣಗಳಿಟ್ಕೊಂಡು ಅಡುಗೆ ಮಾಡೋರು ಯಾರೇ ಆದರೂ ಕೂಡ ಅದು ಅವರ ಕೈಯಿಂದ ಅಡುಗೆ ನಾವು ಸೇವಿಸೋದ್ರಿಂದ ಆ ಭಾವನೆಗಳು, ಅವರು ಮಾಡಿದ ಭಾವನೆಗಳಿಂದಾಗಿ ನಮಗೆ ಅದರ ಎಫೆಕ್ಟ್ ಆಗೋದು ಖಂಡಿತ. ಅದರ ಎಫೆಕ್ಟ್ ನಮಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಮೇಲೆ ಆಗುತ್ತೆ. ಹಾಗಾಗಿ ನಾವು ಅವರು ಯಾರು ಅಡುಗೆ ಮಾಡ್ತಾರೋ ಅವ್ರನ್ನ ಆದಷ್ಟು ಶಾಂತವಾಗಿಡುವಂಥದ್ದು, ಅಥವಾ ಅವರು ನಮ್ಮ ತಾಯಿ ಆಗಿರಬಹುದು, ನಮ್ಮ ಹೆಂಡತಿ ಆಗಿರಬಹುದು, ಮಗಳೇ ಆಗಿರಬಹುದು, ಅಥವಾ ಮನೇಲಿ ಬೇರೆ ಯಾವುದೇ ವ್ಯಕ್ತಿ ಆಗಿರಬಹುದು, ಹೆಣ್ಮಕ್ಳೇ ಅಂತಿಲ್ಲ, ಗಂಡಸರು ಕೂಡ ಅಡುಗೆ ಮಾಡ್ತಿರಬಹುದು. ಯಾರೇ ಆಗಿದ್ರೂ ಅವರ ಜೀವನ ಹೇಗಿದೆ, ಅವರಿಗೆ ಜೀವನದಲ್ಲಿ ಏನೋ ಸಮಸ್ಯೆ ಇದೆಯಾ, ಅವ್ರು ನಮ್ಗೆ ಗೊತ್ತಿರೋರೇ ನಮ್ಮ ಜೊತೆಗೆ ದಿನ ನಮಗೋಸ್ಕರ ಅಡುಗೆ ಮಾಡ್ತಾರಂದರೆ ಎಲ್ಲ ಗೊತ್ತಿರುತ್ತೆ. ಅವರು ಆದಷ್ಟು ಅವ್ರನ್ನ ನಾವು ಸೆಕ್ಯೂರ್ ಭಾವನೆಯಲ್ಲಿ ನೋಡ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯನೇ ಆಗುತ್ತೆ. ಹಾಗೇನಾದರೂ ಇದ್ರೂ ಕೂಡ ಅವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ನಾವು ಆ ಆಹಾರನ ಸೇವಿಸಬಹುದು. ಇದು ಸ್ವಲ್ಪ ಮಟ್ಟಿಗೆ ಮಾತ್ರ ಎಫೆಕ್ಟ್ ಆಗೋದ್ರಿಂದ ಇದ್ರ ಬಗ್ಗೆ ಅಷ್ಟೊಂದು ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ. ಸಸ್ಯಾಹಾರನೇ ಆಗಿರಬೇಕು. ಯಾಕೆ ಅಂದರೆ ನೈಸರ್ಗಿಕವಾಗಿ ವೇದಗಳಲ್ಲಿ ಏನು ಹೇಳಿದ್ದಾರೆ ಅಂದರೆ, ನೈಸರ್ಗಿಕವಾಗಿ ಏನು ಬರುತ್ತೋ ನ್ಯಾಚುರಲ್ ಆಗಿ ಮನುಷ್ಯನ ಆಹಾರ ಸಸ್ಯಾಹಾರ. ಮಾಂಸಾಹಾರ ನಮ್ಮ ಅನುಕೂಲಕ್ಕೆ ಮಾಡ್ಕೊಂಡಿರೋದು, ನಮ್ಮ ರುಚಿಗೆ ಮಾಡ್ಕೊಂಡಿರೋದು ಬಿಟ್ಟರೆ ಸಸ್ಯಾಹಾರನೇ ಮುಖ್ಯ ಆಹಾರ ಮನುಷ್ಯನದು, ನೈಸರ್ಗಿಕವಾಗಿ ಸಹಜವಾಗಿ ಪ್ರಕೃತಿದತ್ತವಾಗಿ ಬಂದಿರೋದು ಅನ್ನೋದಕ್ಕೆ ಬೇಕಾದಷ್ಟು ಪ್ರಮಾಣಗಳಿವೆ. ಹಾಗಾಗಿ ಅದನ್ನು ಮೀರಿ ಹೋಗಬಾರ್ದು. ಯಾವುದೇ ಸಹಜವಾಗಿ ಬಂದಿರುವಂಥದ್ದು, ಪ್ರಕೃತಿಯಾಗಿ ಬಂದಿರೋದು ವಿಕೃತಿ ಆಗಬಾರ್ದು. ಮಾಂಸಾಹಾರ ಅನ್ನೋದು ವಿಕೃತಿ. ನಾವು ಪ್ರಕೃತಿದತ್ತವಾಗೇ ನಡಿಬೇಕು ಅನ್ನೋದನ್ನು ಮಾತ್ರ ವೇದದಲ್ಲಿ ಹೇಳಿದ್ದಾರೆ. ಇದಕ್ಕೆ ಒಂದು ಉದಾಹರಣೆ ಅಂದರೆ, ಇವತ್ತು ಸಲಿಂಗ ಅಂತ ಏನು ಹೇಳ್ತಾರೆ, ಸಲಿಂಗ ಇರೋರನ್ನ ಮದುವೆ ಆಗೋದಕ್ಕೆ ಪರ್ಮಿಷನ್ ಕಾನೂನು ಕೊಟ್ಟಿದೆ. ಆದರೆ ಅದು ವಿಕೃತಿ. ಆ ಥರ ಯಾವುದೂ ವೇದಗಳಲ್ಲಿ ಹೇಳಿಲ್ಲ. ನ್ಯಾಚುರಲ್ ಆಗಿ ಯಾವುದೂ ಆಗಲ್ಲ. ಇದು ಶರೀರ, ಇಂದ್ರಿಯ, ಮನಸ್ಸುಗಳಿಗೆ ಮಾತ್ರ ಸಂಬಂಧಪಟ್ಟಿರೋದ್ರಿಂದ ಇದು ಆತ್ಮದಿಂದ ಬಂದಿರುವಂಥದ್ದೇನಲ್ಲ. ಇದು ಏನಂದರೆ ನಮ್ಮ ಮನಸ್ಸಿನಲ್ಲೇ ಹುಟ್ಟುವಂಥ ಒಂದು ಭಾವನೆ. ಅದು ವಿಕೃತವಾಗಿ ಬೆಳೀತಾ ಇದೆ ಅಂದರೆ ನಾವು ಅಲ್ಲೇ ಅದನ್ನು ಹೊಡೆದು ಹಾಕಬಹುದು. ಅದನ್ನು ಬೆಳೆಯೋಕ್ಕೆ ಬಿಟ್ಟರೆ ಈ ಥರ ವಿಕೃತಿಗಳಾಗುತ್ತೆ. ಇದು ಕೂಡ ಸೈಂಟಿಫಿಕ್ ಆಗಿ ಕರೆಕ್ಟ್ ಅಲ್ಲ. ಇದೇ ಥರ ಪ್ರತಿಯೊಂದು ವಿಷಯದಲ್ಲೂ ಸಹಜವಾಗಿ ಪ್ರಕೃತಿ ದತ್ತವಾಗಿ ನಮ್ಮ ಆಚರಣೆಗಳಾಗಲಿ, ಆಹಾರ ಆಗಲಿ ಪ್ರಕೃತಿ ದತ್ತವಾಗಿರಬೇಕು ಅನ್ನೋದನ್ನು ವೇದಗಳು ಹೇಳುತ್ತೆ. ಇದೊಂದು ಎಕ್ಸಾಂಪಲ್ ಕೊಟ್ಟೆ. ಇದನ್ನೇ ನಾವು ಪ್ರತಿಯೊಂದು ಕಡೆನೂ ಹೊಂದಿಸ್ಕೋಬೇಕಾಗತ್ತೆ, ಪ್ರತಿಯೊಂದು ಕಡೆನೂ ಟ್ಯಾಲಿ ಮಾಡಿ ನೋಡಬಹುದು. ಇದು ವೇದಗಳಲ್ಲಿ ಹೇಳಿರುವಂಥ ಆಹಾರದ ವಿಷಯ. ಇನ್ನು ಸಕ್ಸಸ್ ಸ್ಟೆಪ್ಸ್ ಅನ್ನೋರು, ಅವರ ಹೆಸರು ಅಂದರೆ ಈ ಸಕ್ಸಸ್ ಸ್ಟೆಪ್ಸ್ ಅನ್ನೋ ಐಡಿಯಿಂದಾನೇ ನನಗೆ ಕಮೆಂಟ್ಸ್ ಬಂದಿರೋದ್ರಿಂದ ನಾನು ಅಷ್ಟೇ ಹೇಳೋದಕ್ಕೆ ಸಾಧ್ಯ. ಅವರು 3-4 ಕ್ವೆಶನ್ಸ್ನ ಕೇಳಿದ್ದಾರೆ. ಒಂದು, ಈ ಲವ್ ಮತ್ತು ಅಟ್ರಾಕ್ಷನ್ ಬಗ್ಗೆ ಹೇಳಿ, ಇಂದಿನ ಪೀಳಿಗೆಗೆ ತುಂಬ ಅನುಕೂಲ ಆಗುತ್ತೆ ಅಂತ ಕೇಳಿದ್ದಾರೆ. ವೇದಗಳಲ್ಲಿ ಸ್ವಯಂವರ ಅಂತಾನೆ ಇದೆ. ಅಂದರೆ ನಮ್ಮ ಜೀವನ ಸಾಥಿಯನ್ನು, ನಮ್ಮ ಲೈಫ್ ಪಾರ್ಟ್ನರ್ನ ನಾವೇ ಆಯ್ಕೆ ಮಾಡಿಕೊಳ್ಬೇಕು, ಆರಿಸಿಕೊಳ್ಳಬೇಕು ಅನ್ನೋದಿದೆ. ಇದರ ಅರ್ಥ ಪ್ರೀತಿ ಮಾಡಬಹುದು,
ಪ್ರೊವೈಡೆಡ್ ಅಷ್ಟೊಂದು ಮೆಚ್ಯೂರಿಟಿ, ಆ ನಾಲೆಜ್, ಆ ವೈದಿಕ ನಾಲೆಜ್ ವೇದಗಳನ್ನು ಓದೇ ತಿಳ್ಕೊಂಡಿರಬಹುದು ಅಥವಾ ಸಹಜವಾಗಿ ನಿಮ್ಮಲ್ಲಿ ಬಂದಿರಬಹುದು ಇನ್ಬಿಲ್ಟ್ ಆಗಿ. ಆ ಥರ ಭಾವನೆಗಳು, ಅಷ್ಟೊಂದು ಕ್ವಾಲಿಟಿ, ಅಷ್ಟೊಂದು ಕೆಪಾಸಿಟಿ ನಮಗಿದ್ರೆ ಮಾತ್ರ ನಾವು ಒಬ್ಬರನ್ನ ಆಯ್ಕೆ ಮಾಡ್ಕೋಬಹುದು. ಆಯ್ಕೆ ಇದೆಯೇ ಹೊರತು ಅದನ್ನು ಯಾರು ಅರೇಂಜ್ ಮಾಡಿ ಅವರಿಷ್ಟಕ್ಕೆ ನಮ್ಮ ಮದುವೆ ಮಾಡಬೇಕು ಅನ್ನೋದಿಲ್ಲ. ಮದುವೆ ಅದಕ್ಕೆ ಬೇಕಾದ ಲೈಫ್ ಪಾರ್ಟ್ನರ್ನ ಆಯ್ಕೆ ಮಾಡ್ಕೊಳ್ಳೋ ಆಪ್ಷನ್ನು, ಆಯ್ಕೆಯ ಬಗ್ಗೆ ವೇದಗಳು ಹೇಳುತ್ತೆ ಹೊರತು ಲವ್ವು, ಅಟ್ರಾಕ್ಷನ್ ಬಗ್ಗೆ ಎಲ್ಲೂ ಹೇಳಲ್ಲ. ಅಂದರೆ ಲವ್ ಎಟ್ ಫಸ್ಟ್ ಸೈಟ್ ಅಂತ ಹೇಳ್ತೀವಲ್ಲ, ಇದು ತುಂಬಾ ಅನ್ಸೈಂಟಿಫಿಕ್. ವೇದಗಳ ಪ್ರಕಾರ ಇದು ಅವೈದಿಕ. ಈ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮ್ಮ ಜೀವನ ಸಾಥಿಯನ್ನು ನಾವೇ ಆಯ್ಕೆ ಮಾಡ್ಕೊಳ್ಬಹುದು. ಆ ಕೆಪಾಸಿಟಿ ನಮಗಿರಬೇಕು. ಅದನ್ನು ನಾವು ದೊಡ್ಡವರ ಗಮನಕ್ಕೆ ತರಬೇಕು. ದೊಡ್ಡವರಿಗೂ ಕೂಡ ನಮ್ಮ ಮೆಚ್ಯೂರಿಟಿ, ನಮ್ಮ ಪ್ರಬುದ್ಧತೆ ಮೇಲೆ, ನಮ್ಮ ಪಕ್ವತೆಯ ಮೇಲೆ ಭರವಸೆ ಇದ್ದರೆ ಮಾತ್ರ ಆ ಭರವಸೆಯಿಂದನೇ ನಾವು ಮುಂದೆ ಏನೇ ಸಮಸ್ಯೆ ಬಂದರೂ ಅವರನ್ನು, ಆ ಸಮಸ್ಯೆಯನ್ನು ನಾವಿಬ್ಬರೂ ಸೇರಿ ಬಗೆಹರಿಸ್ತೀವಿ ಅನ್ನೋಷ್ಟು ಮೆಚ್ಯೂರಿಟಿ ಇರೋವಾಗಲೇ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ನಮಗೆ ಬರೋದು. ನಾವಿಲ್ಲಿ ಪ್ರಬುದ್ಧವಾಗಿ ಯೋಚನೆ ಮಾಡಿ, ಅಂದರೆ ಮೆಚ್ಯೂರ್ಡಾಗಿ ಯೋಚನೆ ಮಾಡಿ ಆಯ್ಕೆ ಮಾಡ್ಕೋಬೇಕೇ ಹೊರತು ಏನೋ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗೋಯ್ತು, ಅವ್ರದ್ದು ಯಾವುದೋ ಒಂದು ಗುಣ ಇಷ್ಟ ಆಗೋಯ್ತು, ಅಥವಾ ಅವರ ರೂಪ ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಗಿಬಿಟ್ಟೆ ಅಲ್ಲಿಂದ ಪ್ರೀತಿ ಆಗೋಯ್ತು ಅನ್ನೋದು ಮಾತ್ರ ತುಂಬಾ ಅನ್ಸೈಂಟಿಫಿಕ್ ಹಾಗೂ ಅವೈದಿಕ. ಅದು ಸಾಧ್ಯ ಇಲ್ಲ. ಅದು ಮುಂದೆ ಯಾವತ್ತಿದ್ರೂ ತೊಂದರೆ ಆಗೇ ಆಗುತ್ತೆ. ಆ ಥರ ಆದ್ರೂ ಕೂಡ, ಅವರ ಯಾವುದೋ ಒಂದು ರೂಪನೋ ಗುಣನೋ ನೋಡಿ ಇಷ್ಟಪಟ್ಟಿದ್ರೂ ಕೂಡ ನಾವು ಒಬ್ಬರನ್ನೊಬ್ಬರು ತುಂಬ ಮೆಚ್ಯೂರ್ಡ್ ಆಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋದಂದರೆ ನನ್ನ ಎಲ್ಲ ಇಷ್ಟಗಳಿಗೂ ಒಪ್ಕೊಂಡ್ಬಿಡ್ತಾನ ಹುಡುಗ, ಓಕೆ ಯಾವುದಕ್ಕೂ ಬೇಡ ಅಂತ ಹೇಳಲ್ವಾ, ನನಗೇನು ಇಷ್ಟನೋ ಸ್ವೇಚ್ಛೆ ಮಾಡೋಕ್ಕೆ ಬಿಡ್ತಾನ ಅನ್ನೋದಲ್ಲ. ಅದೇ ರೀತಿ ಹುಡುಗನೂ ಕೂಡ ಹುಡುಗಿ ಪರವಾಗಿಲ್ಲಪ್ಪ, ಈಗೆಲ್ಲ ಚೆನ್ನಾಗಿದೆ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಆದರೆ ಇಡೀ ಜೀವನದಲ್ಲಿ ಮಿನಿಮಮ್ ಒಂದು 50-60 ವರ್ಷಗಳನ್ನು ಒಂದು ವ್ಯಕ್ತಿ ಜೊತೆ ನಾವು ಕಳಿಬೇಕಾದಾಗ 24/7 ಅವ್ರ ಜೊತೆಗಿದ್ದಾಗ ಎಲ್ಲ ವಿಷಯಗಳು ಹೇಗೆ ಮ್ಯಾಚ್ ಆಗುತ್ತೆ, ನಾವೇನೇನು ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕು. ವೈದಿಕ ರೀತಿಯಲ್ಲಿ ಮದುವೆ ಮಾಡ್ಕೋಬೇಕು. ವೈದಿಕ ರೀತಿಯಲ್ಲಿ ಒಂದು ಹೆಣ್ಣು ಗಂಡನ್ನು ಆಯ್ಕೆ ಮಾಡ್ಕೊಳ್ಳುವಾಗ ನಾವು ಆ ದೃಷ್ಟಿಯಲ್ಲಿ ನೋಡಬೇಕು. ಇದಕ್ಕೆ ಮದುವೆ ಅಂತ ನಮ್ಮ ಗುರುಗಳು ಬರೆದಿರುವಂಥ ಒಂದು ಪುಸ್ತಕ ಇದೆ, ಮದುವೆ ಹೇಗೆ, ಯಾಕೆ, ಯಾವಾಗ ಅಂತ. ಆ ಪುಸ್ತಕನ ಸಾಧ್ಯ ಆದರೆ ನಿಮ್ಮೆಲ್ರಿಗೂ ಹೇಳಿದ್ದೆ ನಾನು, ಪುಸ್ತಕಗಳನ್ನು ಅವೈಲೇಬಲ್ ಮಾಡಿಸ್ತೀನಿ ಅಂತ. ಈ ಪುಸ್ತಕಗಳನ್ನು ನೀವು ಓದಿದ ಮೇಲೆ ನಿಮ್ಮ ಯಾವುದೇ ಕಾರ್ಯಕ್ರಮದಲ್ಲಿ, ಇವಾಗ ನಿಮ್ಮ ಮನೇಲಿ ಏನೋ ಒಂದು ಮದುವೆ ನಡೆಯುತ್ತೆ ಅಂದರೆ ರಿಟರ್ನ್ ಗಿಫ್ಟ್ ಆಗಿ ತಾಂಬೂಲ ಅಂತ ನಾವೇನು ಕೊಡ್ತೀವೋ, ಈ ಥರ ಒಂದು ಪುಸ್ತಕ ಇಟ್ಟು ಎಲ್ರಿಗೂ ಕೊಟ್ಟರೆ ಅವರ ಲೈಫ್ಗಳು ಕೂಡ ತುಂಬ ಉಪಯೋಗ ಆಗುತ್ತೆ. ಆ ಥರ ನಿಮಗೇನಾದರೂ ಅದನ್ನು ಪ್ರಿಂಟ್ ಮಾಡಿಸ್ಬೇಕು ಅಂದರೆ ಅದನ್ನು ನಮ್ಮ ಮೈತ್ರಿ ಸಂಪ್ರತಿಷ್ಠಾನ ಅಂತ ಇದೆ, ನಮ್ಮ ಗುರುಗಳದೇ, ಅವರ ಅನುಮತಿಯಿಂದಾಗಿ ನಾನು ಅವರ ಕಾಂಟ್ಯಾಕ್ಟ್ನ ನಿಮಗೆ ಕೊಡ್ತೀನಿ. ನೀವೆಲ್ಲರೂ ಕೂಡ ನಿಮಗೆ ಬೇಕಾದ ಪುಸ್ತಕಗಳನ್ನು ಅಲ್ಲಿಂದ ಪಡಿಬಹುದು. ಆ ಪುಸ್ತಕನ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ಅದು ಯಾರಿಗೆ ಬೇಕಾದರೂ ಕೂಡ ನಾನು ನಮ್ಮ ಗುರುಗಳ ಪರಿವಾರದವರ ಅನುಮತಿಯೊಂದಿಗೆ ಹೇಗೆ ಕಾಂಟ್ಯಾಕ್ಟ್ ಮಾಡಿ ತಗೋಬೇಕು ಅಂತ ಹೇಳ್ತೀನಿ. ಈ ಪುಸ್ತಕಗಳು ಉಚಿತ, ಯಾರಿಗೂ ಇದರಿಂದ ದುಡ್ಡು ತಗೊಳ್ಳಲ್ಲ, ಫ್ರೀಯಾಗೇ ಕೊಡ್ತಾರೆ. ಆದರೆ ಇದಕ್ಕೊಂದು ಷರತ್ತಿದೆ. ಈ ಜ್ಞಾನ ಎಲ್ಲರವರೆಗೂ ತಲುಪಿ ಎಲ್ಲರ ಜೀವನ ಚೆನ್ನಾಗಾಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಗುರುಗಳು ಇದನ್ನು ಸಾಧ್ಯವಾದಷ್ಟು ನೀವು ನಿಮ್ಮ ಯಾವುದೇ ಕಾರ್ಯಕ್ರಮಗಳಲ್ಲಿ, ಈಗ ಒಂದು ಮದುವೆ ಇದೆ ಅಂದರೆ ತಾಂಬೂಲದಲ್ಲಿ ಈ ಥರ ಒಂದು ಪುಸ್ತಕವನ್ನು ಇಟ್ಟು ಕೊಡೋದ್ರಿಂದ ಅವರಿಗೆಲ್ಲ ಇದು ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನೀವು ಫಂಕ್ಷನಲ್ಲಿ ಆ ಥರ ಒಂದು ಡಿಸಿಷನ್ ತೊಗೊಂಡು ಆದಷ್ಟು ಇವುಗಳನ್ನು ಹಂಚಬೇಕು. ಅದು ನಿಮಗೆ ಬೇಕು ಅಂದರೆ ನೀವು ಅವ್ರ ಹತ್ರನೇ ಎಷ್ಟು ಕಾಪೀಸ್ ಬೇಕೋ ಅಷ್ಟು ಕಾಪೀಸ್ನ ನೀವು ಪಡಿಬಹುದು. ಇದು ಅವರ ಒಂದು ಷರತ್ತು. ಈ ಷರತ್ತಿನ ಮೇಲೆ ನೀವು ಈ ಪುಸ್ತಕಗಳನ್ನೆಲ್ಲ ಓದಬಹುದು. ಆ ಪುಸ್ತಕಗಳು ಯಾವುವು ಅಂತಂದರೆ, ಈಗ ಸದ್ಯಕ್ಕೆ ಮದುವೆ ಏಕೆ, ಯಾವಾಗ, ಹೇಗೆ ಅನ್ನೋದು ಕನ್ನಡದಲ್ಲಿದೆ, ಇಂಗ್ಲೀಷಲ್ಲೂ ಕೂಡ ಅವೈಲೇಬಲ್ ಇದೆ ಸದ್ಯಕ್ಕೆ. ಇದರ ಜೊತೆಗೆ ನಾನು ಎಷ್ಟೋ ಪುಸ್ತಕಗಳು ನಮ್ಮ ಗುರುಗಳು ಬರೆದಿರೋದು, ಅದರಲ್ಲೇ ಎಷ್ಟೊಂದು ವೇದಗಳ ವಿಷಯಗಳಿದೆ, ಎಲ್ಲನೂ ನಿಮಗೆ ಅವೈಲೇಬಲ್ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ. ನಿಮಗೆ ಮಾಡಿರೋ ಪ್ರತಿಯೊಂದು ಪ್ರಾಮಿಸು ಕೂಡ ನನಗೆ ನೆನಪಿದೆ. ಪ್ರತಿಯೊಂದನ್ನು ಸ್ವಲ್ಪ ತಡ ಆಗಬಹುದು, ಆದರೆ ಪ್ರತಿಯೊಂದನ್ನು ಕೂಡ ನಾನು ಕಾರ್ಯಗತ ಮಾಡಿ ಕಂಪ್ಲೀಟ್ ಮಾಡೋಳಿದ್ದೀನಿ. ಸದ್ಯಕ್ಕೆ ಪುಸ್ತಕಗಳ ಬಗ್ಗೆ ಹೇಳಿದ್ದೀನಿ. ಮಿಕ್ಕ ಎಷ್ಟೊಂದು ಪುಸ್ತಕಗಳಿದೆ, ಯಾವುದ್ಯಾವುದು ಈಗ ಅವೈಲೇಬಲ್ ಇದೆಯೋ ತಿಳ್ಕೊಂಡು ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತೀನಿ. ಈ ಎಲ್ಲ ಪುಸ್ತಕಗಳು ಉಚಿತ, ಆದರೆ ಇದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಕೂಡ ತುಂಬಾ ಮುಖ್ಯ. ನೀವು ನಿಮ್ಮ ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಈ ಪುಸ್ತಕಗಳನ್ನು ಕೊಡೋದಾದರೆ ಎಷ್ಟು ಕಾಪೀಸ್ ಬೇಕೋ ಪಡೀಬಹುದು. ಅದರ ಜೊತೆಗೆ ನೀವೇನು ಕಾರ್ಯಕ್ರಮ ಮಾಡಿರ್ತೀರೋ, ಯಾವ ಕಾರ್ಯಕ್ರಮದಲ್ಲಿ ಇದನ್ನು ಹಂಚ್ತಿದ್ದೀರಾ, ಯಾರು ಹಂಚ್ತಿದ್ದೀರಾ ಅನ್ನೋ ನಿಮ್ಮ ಡೀಟೇಲ್ಸ್ನ
ಕವರ್ ಪೇಜಲ್ಲಿ ನೀವು ಹಾಕೋಬಹುದು. ಹಾಗೆ ಹಾಕಿ ಪ್ರಿಂಟ್ ಮಾಡೋಕ್ಕೆ ಹೇಳಿದ್ರೆ ಅವರು ಅದೇ ಥರ ಮಾಡ್ತಾರೆ. ಅದರ ಡೀಟೇಲ್ಸ್ ಏನೇ ಇದ್ರೂ ನೀವು ಕೊಟ್ಟು ಇದನ್ನು ಆದಷ್ಟು ಜನಕ್ಕೆ ಹಂಚುವಂಥ ಪ್ರಯತ್ನನ ಮಾಡಬಹುದು. ಈ ಪುಸ್ತಕಗಳು ಮಾರಾಟಕ್ಕಿಲ್ಲ, ಇವೆಲ್ಲ ಉಚಿತ. ಆದರೆ ಕಾಂಟ್ರಿಬ್ಯೂಷನ್ ಕೊಡೋದಕ್ಕೆ ಇಷ್ಟಪಟ್ಟರೆ ಖಂಡಿತ ಕೊಡಬಹುದು. ಇಷ್ಟಪಡೋದಕ್ಕಿಂತ ಈ ಋಣ ನಾವು ತೀರಿಸ್ದಾಗುತ್ತೆ. ನಾವೊಂದಷ್ಟು ಕಾಂಟ್ರಿಬ್ಯೂಷನ್ ಅಂತ ಕೊಟ್ಟರೆ ನೀವು ಕೊಡೋ ಆ ಕಾಂಟ್ರಿಬ್ಯೂಷನ್ ಏನೇ ಇದ್ದರೂ ಆ ದುಡ್ಡನ್ನು ಮತ್ತೆ ಒಂದಷ್ಟು ಜನಕ್ಕೆ ಪುಸ್ತಕಗಳ ರೂಪದಲ್ಲಿ ಈ ಜ್ಞಾನವನ್ನು ಹಂಚೋದಕ್ಕೆ ಸಹಾಯ ಆಗುತ್ತೆ. ನೀವು ಕೊಡೋ ಫಂಡ್ ಏನೇ ಇದ್ರೂ, ಕಾಂಟ್ರಿಬ್ಯೂಷನ್ ರೂಪದಲ್ಲಿ ನೀವು ಕೊಡೋ ದುಡ್ಡು ಏನೇ ಇದ್ರೂ ಅದು ಮತ್ತೊಂದಷ್ಟು ಜನಕ್ಕೆ ಈ ಪುಸ್ತಕಗಳನ್ನು ಹಂಚೋದಕ್ಕೇ ಅವರು ಅದನ್ನು ಉಪಯೋಗಿಸ್ತಾರೆ. ನೀವು ಈ ಪುಸ್ತಕಗಳನ್ನ ತಗೊಂಡು ಓದಿ ಇದಕ್ಕೆ ನಿಮ್ಮ ಕೈಲಾದ ಕಾಂಟ್ರಿಬ್ಯೂಷನ್ನ ನೀವು ಯಾರಾದರೂ ಕೊಡೋಕ್ಕೆ ಇಷ್ಟಪಟ್ಟರೆ ಖಂಡಿತ ಕೊಡಬಹುದು. ಇಷ್ಟೇ ಅಂತಿಲ್ಲ, ಎಷ್ಟು ನಿಮ್ಮ ಸಾಮರ್ಥ್ಯಾನುಸಾರ ಯಾರು ಬೇಕಾದರೂ ಕೊಡಬಹುದು ಅವರಿಗೆ. ಇದನ್ನು ನಾನು ನೆಕ್ಸ್ಟ್ ಅವ್ರ ಹತ್ರ ಕೇಳಿಬಿಟ್ಟು ಯಾವ ಯಾವ ಪುಸ್ತಕಗಳು ಅವೈಲೇಬಲ್ ಇದೆ ಅಂತ ತಿಳ್ಕೊಂಡು ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ನಿಮ್ಮ ಆಲ್ಮೋಸ್ಟ್ ಇವತ್ತಿನ ಪೀಳಿಗೆಯವರು ಏನು ಲವ್ ಅಟ್ ಫಸ್ಟ್ ಸೈಟು, ಲವ್ ಅಟ್ರಾಕ್ಷನ್ ಅಂತ ಹೇಳ್ತಾರೋ ಇವರಿಗೆಲ್ಲ ಇದರಲ್ಲಿ ತುಂಬ ಉತ್ತರಗಳು ಸಿಗುತ್ತೆ. ಹಾಗಾಗಿ ಅವರೇ ಓದದೇ ಇದ್ರೂ ಅವರ ಹಿರಿಯರು ಯಾರೇ ಇದ್ದರೂ ಓದಿ ಅವರಿಗೆ ಈ ವಿಷಯನ ತಿಳಿಸಿ ಕೊಡಬಹುದು. ಹೀಗೆ ಮೆಚೋರ್ಡ್ ಆಗಿ ಅವರು ತಮ್ಮ ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮುಂದೆ ಆಗೋ ಅನಾನುಕೂಲಗಳು, ಅನಾಹುತಗಳು, ಜೀವನ ಹಾಳು ಮಾಡ್ಕೊಳ್ಳೋಂಥ ವಿಷಯಗಳಿಂದ ನಾವು ತಪ್ಪಿಸ್ಕೊಂಡು ಅದರಿಂದ ಸುರಕ್ಷಿತರಾಗೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಸಕ್ಸಸ್ ಸ್ಟೆಪ್ಸ್ ಅವರೇನೆ 3-4 ಕ್ವೆಶನ್ನ ಕೇಳಿದ್ದಾರೆ ಅಂತ ಹೇಳಿದೆ. ಅದರಲ್ಲಿ ಇದು ಒಂದು. ಎರಡನೇದು ಸಂಧ್ಯೋಪಾಸನೆ ಅಂದರೆ ಸಂಧ್ಯಾ ವಂದನೆ ಮಾಡೋ ವಿಧಿಯನ್ನು ಪೂರ್ತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗಿ ತೋರಿಸಿ ಅಂತ ಹೇಳಿದ್ದಾರೆ. ಅದರದ್ದೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಇವ್ರು ಕೇಳಿದ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಇವರ ಕಂಪನಿಗಳು ಇತ್ತೀಚೆಗೆ ನಮ್ಮನ್ನೆಲ್ಲ ಫೂಲ್ ಮಾಡ್ತಾ ಇದ್ದಾರೆ, ಫೇಕ್ ಪ್ರಮೋಷನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಅವರ ಪ್ರಾಫಿಟ್ಗೋಸ್ಕರ ನಮಗೆ ಸುಳ್ಳು ಹೇಳಿ ಅಂತೆಲ್ಲ ಹೇಳ್ತಿದ್ದಾರೆ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಸಕ್ಸಸ್ ಸ್ಟೆಪ್ ಅವರೇ, ಇವತ್ತು ಪ್ರತಿಯೊಬ್ಬರೂ ಕೂಡ ನಾನು ಹೇಳಿದ್ದೀನಲ್ಲ, ಈ ಒಂದು ದುಡ್ಡಿನ ಶ್ರೀಮಂತಿಕೆ ಸಂಪತ್ತನ್ನು ಗಳಿಸೋವಂಥ ವಿಚಾರದಲ್ಲಿ ಎಷ್ಟೋ ಸಾರಿ ಈ ಮಾತನ್ನು ಹೇಳಿಬಿಟ್ಟಿದ್ದೀನಿ. ಎಲ್ಲರಿಗೂ ರಾತ್ರಿ ನಾವು ಶ್ರೀಮಂತರಾಗಬೇಕು, ಸಿಕ್ಕಾಪಟ್ಟೆ ದುಡ್ಡು ಬರಬೇಕು ಅಂತಲೇ ನೋಡ್ತಾ ಇದ್ದಾರೆ. ಆದರೆ ಅದರಿಂದ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅನ್ನೋದನ್ನು ಯಾರೂ ಯೋಚನೆ ಮಾಡ್ತಿಲ್ಲ. ಕಂಪನಿಗಳಂತೂ ಎಸ್ಪೆಷಲಿ ಈ ಒಂದು ಕಾಂಪಿಟೇಷನಲ್ಲೇ ಇರುತ್ತೆ. ಇವತ್ತು ಕ್ಷಣಕ್ಕೆ ದುಡ್ಡು ಮಾಡಬೇಕು ಅನ್ನೋ ಕಾಂಪಿಟೇಷನಲ್ಲೇ ಇದೆ. ಹಾಗಾಗಿ ನಾವು ಒಂದು ದೃಢ ನಿರ್ಧಾರ ಮಾಡಲೇಬೇಕು, ದೃಢ ಸಂಕಲ್ಪ ಮಾಡಲೇಬೇಕು. ಆ ಥರ ಕೆಲಸ ನಾವು ಮಾಡೋ ಹಾಗಿಲ್ಲ. ನೀವು ಹೇಳಬೇಕು, ನ್ಯಾಯವಾಗಿ ಏನೇ ನಿಜವಾದನ್ನು ಮಾಡೋದಕ್ಕೂ ನಾನು ಯಾವಾಗಲೂ ರೆಡಿ. ಅದರ ಬಗ್ಗೆ ಸರಿಯಾಗಿ ತಿಳುವಳಿಕೆ ಕೊಡೋದಕ್ಕೆ ಯಾವತ್ತೂ ರೆಡಿ. ಆದರೆ ಇಲ್ಲದೇ ಇರೋದನ್ನು ಸುಳ್ಳು ಹೇಳಿ, ಇಲ್ಲದೇ ಇರೋದನ್ನು ಹೇಳಿಬಿಟ್ಟು ವ್ಯಾಪಾರ ಮಾಡಿ ಅಥವಾ ಇಲ್ಲದೇ ಇರೋದನ್ನು ಹೇಳಿಬಿಟ್ಟು ಪ್ರಾಫಿಟ್ ಕೊಡೋವಂಥ ಕೆಲಸ ಇದೇ ಅಲ್ಲ. ಯಾವುದೇ ಕಂಪನಿಯಲ್ಲೂ ನಾನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಕೆಲಸ ನನ್ನಿಂದ ಮಾಡಿಸ್ಬೇಡಿ, ನಾನು ಅದು ಮಾಡಲ್ಲ. ನ್ಯಾಯವಾಗಿದ್ದರೆ, ಸರಿಯಾಗಿದ್ದರೆ ಯಾವುದೇ ಆದರೂ ಮಾಡ್ತೀನಿ ಅನ್ನೋವಂಥದ್ದನ್ನು ನೀವು ದೃಢವಾಗಿ ಅವ್ರಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಆ ಥರದಲ್ಲೇ ನಾವು ಸ್ಟ್ರಿಕ್ಟಾಗಿ ಹೇಳಬೇಕು. ಹಾಗಂತ ನಾವು ಕೆಲಸ ಬಿಟ್ಟು ಹೋಗಲ್ಲ. ಕೆಲಸ ಬಿಡಿಸೋಕ್ಕೂ ಅವ್ರಿಗೆ ಅಧಿಕಾರ ಇರಬಾರ್ದು. ಹಾಗೆ ನೋಡಿಕೊಂಡು ಯಾವ ರೀತಿ ನೀವು ಅವ್ರಿಗೆ ಮನದಟ್ಟು ಮಾಡಿಕೊಡೋಕ್ಕೆ ಸಾಧ್ಯನೋ ಅದನ್ನು ನೀವು ಮಾತಾಡಬೇಕು. ಈ ದಾರಿಯಲ್ಲಿ ಹೋಗೋದೇ ಇಲ್ಲ ಅನ್ನೋದನ್ನು ಅವ್ರಿಗೆ ಸ್ಪಷ್ಟಪಡಿಸ್ಬೇಕು. ಇದಕ್ಕೆ ನನಗೆ ಮೊನ್ನೆ ಒಂದು ವಿಡಿಯೋ ಬಂತು ವಾಟ್ಸಪ್ಪಲ್ಲಿ. ಇಬ್ಬರು ಡಾಕ್ಟ್ರ್ ಇದ್ದಾರೆ, ಗಂಡ ಹೆಂಡತಿ ಅವರು ಇದೇ ವಿಷಯನ ಹೇಳ್ತಾ ಇದ್ರು. ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಇವತ್ತು ನಾವೆಲ್ಲರೂ ನೋಡ್ತಾನೆ ಇದ್ದೀವಿ. ಇನ್ಶೂರೆನ್ಸ್ ಅಂತ ಇದ್ಬಿಟ್ರಂತೂ ಇನ್ನೂ ಹೆಚ್ಚು. ಕಂಪನಿಯಿಂದ ಒಂದು ಇನ್ಶೂರೆನ್ಸ್ ಇದೆ ನಮ್ಮ ಜಾಬಿಂದ, ನಮ್ಮ ಆಫೀಸ್ ಕಡೆಯಿಂದ ಅಂದರೆ ಇನ್ಶೂರೆನ್ಸು ನಮಗೆ ವರಾನ ಶಾಪನ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ರು. ಆ ಇಬ್ಬರು ಡಾಕ್ಟರ್ಸ್ ಹೇಳಿದ್ರು, ಅವರಿಗೆ ಎಷ್ಟು ಪ್ರೆಷರು, ಎಷ್ಟು ಒತ್ತಡ ಇರುತ್ತೆ ಅಂದರೆ ಟಾರ್ಗೆಟ್ ಕೊಟ್ಟಿರ್ತಾರಂತೆ ಅವ್ರಿಗೆ. ಅವ್ರ ಟಾರ್ಗೆಟ್ ಒಂದು ಬೇರೆ ಯಾವುದೇ ಕಂಪನಿಗಳಿಗೆ ಟಾರ್ಗೆಟ್ ಅಂದರೆ ಅರ್ಥ ಮಾಡ್ಕೋಬಹುದು, ಒಂದು ಬಿಸ್ನೆಸ್ಸಲ್ಲಿ ಟಾರ್ಗೆಟ್ ಅಂತ. ಡಾಕ್ಟರ್ಸ್ಗೆ ಟಾರ್ಗೆಟ್ ಅಂದರೆ ಯಾರು? ಪೇಷಂಟ್ಸೇ. ನೀವು ಇಷ್ಟು ಟಾರ್ಗೆಟ್ನ ರೀಚ್ ಮಾಡಲೇಬೇಕು, ಸುಮ್ಮನೆ ಬರೋರ್ಗೂ ಇಷ್ಟು ಟೆಸ್ಟ್ಗಳನ್ನು ಮಾಡಿಸ್ಬೇಕು, ಹೀಗೆ ಮಾಡಿದ್ರೇ ನಿಮಗೆ ಸ್ಯಾಲ್ರಿ ಕೊಡೋದು. ಯಾಕೆ ಅಂದರೆ ನೀವೇ ನಿಮ್ಮ ಸ್ಯಾಲ್ರಿನ ತೆಕ್ಕೋಬೇಕು. ಇಲ್ಲ ಅಂದರೆ ಇಷ್ಟೆಲ್ಲ ದೊಡ್ಡ ಹಾಸ್ಪಿಟಲ್ ಕಟ್ಟಿ ಇಷ್ಟು ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಕೊಟ್ಬಿಟ್ಟು ನಾವು ನಿಮಗೆ ಸ್ಯಾಲ್ರಿ ಎಲ್ಲಿಂದ ಕೊಡೋಣ? ನಿಮ್ಮ ಸ್ಯಾಲ್ರಿನ ನೀವೇ ದುಡುಕೋಬೇಕು ಅಂದರೆ ನೀವು ಇದೆಲ್ಲ ಮಾಡಬೇಕು, ಬಂದಿರೋನ್ನ ಭಯ ಪಡಿಸ್ಬೇಕು. ಏನೂ ರೋಗ ಇಲ್ಲ ಅಂದರೆ ಸುಮ್ಮನೆ ಒಂದಿಷ್ಟು ಟೆಸ್ಟ್ಗಳನ್ನು ಹೇಳಿ ಮಾಡಬೇಕು. ಇಷ್ಟು ಅವ್ರಿಗೆ ಒಂದು ಟಾರ್ಗೆಟ್ ಕೊಡ್ತಾರಂತೆ. ಆ ಟಾರ್ಗೆಟ್ ರೀಚ್ ಆದರೆ ಮಾತ್ರ, ಮಂತ್ಲಿ ಟಾರ್ಗೆಟ್, ಪ್ರತಿ ಮಂತ್ ಅವ್ರು ಇದನ್ನು ಮಾಡಬೇಕು ಬರೋ ಪೇಷಂಟ್ಸ್ ಹತ್ರ, ಅಂದರೆ ಮಾತ್ರ ಅವ್ರಿಗೆ ಸ್ಯಾಲ್ರಿ ಸಿಗುತ್ತೆ. ಇಷ್ಟು ಪ್ರೆಷರ್ ಇರೋದ್ರಿಂದ ಗಂಡ ಹೆಂಡತಿಗೆ ಅಂಥ ಕೆಲಸ ಮಾಡೋದಕ್ಕೆ ಮನಸ್ಸೊಪ್ಪದೆ ಬೇಡ ಅಂತ ಆ ಕೆಲಸ ಬಿಟ್ಟು ಬಂದುಬಿಟ್ಟಿದ್ದಾರೆ. ಹೀಗೆ
ಸಾಧ್ಯತೆಗಳಿರುತ್ತೆ. ನಾವು ಸ್ವಲ್ಪ ದೃಢ ನಿರ್ಧಾರ ಮಾಡಬೇಕು. ನಮ್ಮ ಪರಿಸ್ಥಿತಿಗಳು ಸ್ವಲ್ಪ ಅಷ್ಟು ಕಷ್ಟ ಇರುತ್ತೆ ಫೈನಾನ್ಷಿಯಲಿ. ನಮಗೆ ಆ ಜಾಬ್ ತುಂಬ ಇಂಪಾರ್ಟೆಂಟು ಇರುತ್ತೆ. ಹಾಗಾಗಿ ಅವ್ರಿಗೆ ನಾವು ಯಾವುದೇ ಕಾರಣಕ್ಕೂ ನಾವು ಜಾಬ್ ಬಿಡ್ತೀವಿ ಅಂತ ದುಡುಕಿ ಮಾತಾಡೋದಲ್ಲ. ಅವರಿಗೂ ಕೂಡ ತೆಗಿಯೋದಕ್ಕೆ ಕೆಲವು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಆ ಥರ ಹಕ್ಕಿರಲ್ಲ ಯಾರನ್ನು ಅವ್ರನ್ನ ಯಾವಾಗ ಬೇಕೋ ತೆಗೆದು ಹಾಕೋದಕ್ಕೆ. ಹಾಗಾಗಿ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು, ನೀವು ಈ ಕೆಲಸ ಮಾಡಬಹುದು, ಆದರೆ ನಾನು ಇಂಥ ಕೆಲಸ ಮಾಡೋದಕ್ಕೆ ರೆಡಿ ಇಲ್ಲ ಅಂತ. ಅದಕ್ಕೂ ಮುಂಚೆ ನೀವು ಅದರಲ್ಲಿ ಫೇಕ್ ಅಂದರೆ ಕೆಲವೊಂದು ಬಿಸ್ನೆಸ್ಗಳಲ್ಲಿ, ಈಗ ಬಿಸ್ನೆಸ್ ಅಂದ್ರೇ ಕೆಲವು ಸುಳ್ಳುಗಳು ಹೇಳಬೇಕಾಗತ್ತೆ. ಸುಳ್ಳು ಅಂದ್ರೇನು? ನಾವು ಅದರ ನ್ಯಾಯವಾದ ರೇಟ್ ಏನಿರುತ್ತೋ ಹಾಗೆ ಮಾರೋಕ್ಕಾಗಲ್ಲ. ನಾವು ಒಂದು ವಸ್ತುನ ಕೊಂಡ್ಕೋತೀವಿ ಅಂದರೆ ಅದೇ ರೇಟಿಗೆ ಆ ವಸ್ತುನ ಮಾರಿದ್ರೆ ನಾವು ಬಿಸ್ನೆಸ್ ಮಾಡಿದಾಗ ಆಗಲ್ಲ. ಬಿಸ್ನೆಸ್ ಅಂದರೆ ಮಿನಿಮಮ್ ನಾವು 10 ರೂಪಾಯಿಗೆ ಒಂದು ವಸ್ತುನ ಕೊಂಡ್ಕೊಂಡ್ರೆ 15, 20, 25ಕ್ಕೂ ಒಂದು ವಸ್ತುನ ನಾವು ಮಾರಬಹುದು. ಇದನ್ನೇ ಬಿಸ್ನೆಸ್ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಎಷ್ಟು ಮಟ್ಟದ ಮೋಸ ಇದೆ, ಎಷ್ಟು ಮಟ್ಟದ ಸುಳ್ಳಿದೆ, ಪ್ರಾಫಿಟ್ ಅಂದರೆ ಎಷ್ಟು ಅವ್ರು ಅತಿಯಾದ ಪ್ರಾಫಿಟ್ನ ಇಷ್ಟಪಡ್ತಿದ್ದಾರೆ ಅನ್ನೋದನ್ನು ನೀವು ತಿಳ್ಕೊಂಡು ಆ ಅಳತೆ ಗೋಲಿನ ಮೇಲೆ ನೀವು ನಿಮ್ಮ ನಿರ್ಧಾರನ ಅವ್ರಿಗೆ ಹೇಳಬೇಕಾಗತ್ತೆ. ಸಣ್ಣ ಪುಟ್ಟದಿದ್ದರೆ ಅಂದರೆ ಬಿಸ್ನೆಸ್ ಅಂದರೆ ಇಷ್ಟು ಹೆಚ್ಚು ಕಡಿಮೆ ಸುಳ್ಳು ಹೇಳಲೇಬೇಕಾಗತ್ತೆ. ನಮ್ಮ ಶ್ರಮ, ಅದಕ್ಕಾಗಿ ನಾವು ಪಟ್ಟಿರೋ ಶ್ರಮ, ಅದು ಮ್ಯಾನುಫ್ಯಾಕ್ಚರ್ ಆಗೋಕ್ಕೆ ಬೇಕಾಗಿರೋಂಥ ಆ ಒಂದು ವಸ್ತು ರೆಡಿ ಆಗೋದಕ್ಕೆ ಎಷ್ಟೆಲ್ಲ ರಾ ಮಟೀರಿಯಲ್ಸ್ ಏನೆಲ್ಲ ಯೂಸ್ ಮಾಡಿರ್ತೀವಿ, ಏನು ಮಷಿನರೀಸ್ ಯೂಸ್ ಆಗಿರುತ್ತೆ, ಅದೆಲ್ಲನೂ ಕಾಸ್ಟ್ ಹಾಕಿಬಿಟ್ಟು ಜೊತೆಗೆ ನಮ್ಮ ಶ್ರಮದ ಕಾಸ್ಟ್ ಸೇರಿಸ್ಬಿಟ್ಟು ಅದು ಇಷ್ಟು ರೇಟಿಗೆ ಅಂತ ನಾವು ಮಾರಿದ್ರೆ ಓಕೆ. ಅದಕ್ಕಿಂತ ಅತಿಯಾದ ಹೆಚ್ಚು ಪ್ರಾಫಿಟ್ನ ಅವ್ರು ಇಷ್ಟಪಟ್ಟು ಅದಕ್ಕೋಸ್ಕರ ನಿಮ್ಮಿಂದ ಫೇಕ್ ಪ್ರಮೋಷನ್ಸು, ಸುಳ್ಳು ಹೇಳಿಸೋದು ಮಾಡಿಸ್ತಿದ್ರೆ ಅಂಥ ಕೆಲಸನ ಮಾಡಬೇಡಿ. ದೃಢವಾಗಿ ಅವ್ರಿಗೆ ಹೇಳಿಬಿಡಿ. ಮನದಟ್ಟಾಗೋ ಹಾಗೆ ಹೇಳೋ ಜವಾಬ್ದಾರಿ ನಿಮ್ಮದೇ. ನಿಮ್ಮ ಬಾಸು ನಿಮ್ಮ ಕಂಪನಿ ಆಗಿರೋದ್ರಿಂದ ಹೇಗೆ ಹೇಳಬಹುದು ಅಂತ ನೀವು ಯೋಚನೆ ಮಾಡಿ ಆದಷ್ಟು ಸಾಫ್ಟಾಗಿ ಅದನ್ನು ಅವ್ರಿಗೆ ತಲುಪಿಸೋಕೆ ಟ್ರೈ ಮಾಡಿ. ಮಿಕ್ಕಿದಂತೆ ಏನೇ ಪ್ರಾಬ್ಲಮ್ ಆದರೂ ಇದನ್ನು ನೀವು ಪ್ರಯತ್ನ ಪಟ್ಟಾದ ಮೇಲೆ ಏನಾದರೂ ತೊಂದರೆ ಆದರೆ ಖಂಡಿತ ತಿಳಿಸ್ಕೊಡಿ, ಏನು ಮಾಡಬಹುದು ಅನ್ನೋದನ್ನು ಯೋಚನೆ ಮಾಡೋಣ. ಅದು ಅಲ್ಲದೆ ನೀವು ತುಂಬ ವಿಡಿಯೋಗಳನ್ನು ನೋಡಿದ್ದೀನಿ. ಪ್ರತಿಯೊಂದು ವಿಡಿಯೋಲ್ಲೂ ಎಷ್ಟೆಲ್ಲ ಪ್ರಶ್ನೆಗಳಿದೆ ಕೇಳೋದು, ತುಂಬ ಪ್ರಶ್ನೆಗಳಿದೆ ಅಂತ ಹೇಳಿದ್ದೀರಾ. ಖಂಡಿತ ಯು ಕ್ಯಾನ್ ಆಸ್ಕ್ ಎನಿ ನಂಬರ್ ಆಫ್ ಕ್ವೆಶನ್ಸ್ ಹಿಯರ್. ಇಲ್ಲಿ ನೀವು ಎಷ್ಟು ಪ್ರಶ್ನೆಗಳನ್ನು ಬೇಕಾದರೂ ಕೇಳಬಹುದು. ಪ್ರತಿಯೊಂದು ಪ್ರಶ್ನೆಗೂ ವೇದಗಳಲ್ಲಿ ಉತ್ತರ ಇದೆ. ಆದರೆ ನನ್ನ ಸಾಮರ್ಥ್ಯಾನುಸಾರ ನಾನು ಇಲ್ಲಿವರೆಗೂ ಅಧ್ಯಯನ ಮಾಡಿರೋ ಪ್ರಕಾರ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗುತ್ತೋ ಎಲ್ಲ ನಾನು ಕೊಡ್ತೀನಿ. ನನಗೆ ನನ್ನ ಸಾಮರ್ಥ್ಯದಿಂದ ಹೊರಗಡೆ ಇದ್ದರೆ ನಾನು ತಿಳ್ಕೊಂಡು ನಿಮಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅದೂ ಕಷ್ಟ ಆದರೆ ಎಲ್ಲರೂ ಸೇರಿ ಉತ್ತರ ಹುಡುಕೋದಕ್ಕೆ ನಾವು ಪ್ರಯತ್ನ ಪಡೋಣ. ಉತ್ತರ ವೈದಿಕವಾಗೇ ಇರಬೇಕು. ವೇದಗಳ ಬೆಳಕಿನಲ್ಲೇ ಇದರ ಉತ್ತರನ ಎಲ್ಲರೂ ಸೇರಿ ಹುಡ್ಕೋಣ.